ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇವತ್ತು ಸೆಂಟೆನ್ಸ್ ಅನೌನ್ಸ್ ಶಿಕ್ಷೆ ಅನೌನ್ಸ್ ಜೀವ ಘೋಷಣೆ ಮಾಡಿದ್ದಾರೆ. ಅದೇ ವಿಚಾರ ಗೊತ್ತಾಯ್ತು ನನಗೆ. ನೀವು ನನ್ನ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ BJP ಇದೆ, BJPಯವರು ಜನತಾದಳದವರು ಅವ್ರು ಉತ್ತರ ಕೊಡಬೇಕು, ಅವ್ರು ಹೇಳಬೇಕು ಏನು ಸರಿ ಇದೆ ಏನು ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ್ದಂಗೆ. ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು. ಕಾನೂನು ಏನು ಹೇಳ್ತದೆ ಕೇಳ್ಕೊಂಡು ಬಂದಿರೋಲ್ಲ. ಕಾನೂನಿಗೆ ರಕ್ಷಣೆ ಮಾಡಬೇಕು, ನ್ಯಾಯ ಸಿಗಬೇಕು ಅಂತ ನಮ್ಮ ಯಾವಾಗಲೂ ಕೂಡ ನಮ್ಮ ಧ್ವನಿ ಇತ್ತು. ಅವ್ರು ಕೇಳಬೇಕು. ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಅವರು ಎಲೆಕ್ಟ್ರಲ್ ಪಾರ್ಟ್ನರ್ಸ್ ಇದ್ದಾರೆ, ಅಲೈನ್ಸ್ ಇದೆ ಅವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ? ಯಾಕೆ ನಾರಾಯಣಸ್ವಾಮಿ ಮಾತಾಡ್ತಾ ಇಲ್ಲ? ಯಾಕೆ ಯಡಿಯೂರಪ್ಪ ಆಗಲಿ, ಅವರ ವಿಜೇಂದ್ರ ಆಗಲಿ, CT ರವಿ, ಮುಖ್ಯವಾಗಿ CT ರವಿ ಹೆಣ್ಮಕ್ಳಿಗೆ ರಕ್ಷಕರು, ಹೆಣ್ಮಕ್ಳಿಗೆಲ್ಲ ಭಾಳ ರಕ್ಷಕರು, ಅವ್ರು ಮಾತಾಡಬೇಕು, ಅವರೆಲ್ಲ ಮಾತಾಡ್ಬೇಕು. ಅಲ್ಲ, ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೇನೆಂದ್ರೆ ಇದು ಷಡ್ಯಂತ್ರ ಇದರ ಹಿಂದೆ ಇರುವಂಥದ್ದು ಅಂತ ಬಹಳ ಸ್ಪಷ್ಟವಾಗಿ ನಿನ್ನೇನು ಹೇಳಿದ್ರು. ಯಾರು ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಇತ್ತಲ್ಲ ಸರ್, ಅಂದರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನೌನ್ಸ್ ಆಗುವಾಗ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವಕೀಲರು ಮತ್ತು ಪ್ರಜ್ವಲ್ ಗೊತ್ತಿಲ್ಲಪ್ಪ ನನಗೆ ನಾನೇ ಅಂತ ಅವೆಲ್ಲ ನಾವು ಕೋರ್ಟಲ್ಲಿ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವು ಯಾಕೆ ಮಾತಾಡಬೇಕು? ನಮಗೆ ಅನ್ಕನೆಕ್ಟೆಡ್ ವಿಚಾರ. ನೀವೆಲ್ಲ ದಯವಿಟ್ಟು ಎಲ್ಲ ಮಂತ್ರಿಗಳನ್ನ ಕೇಳಬೇಕು, ಸೆಂಟ್ರಲ್ ಮಿನಿಸ್ಟರ್ಸು, MPs, ಅವ್ರ ಪಾರ್ಟಿಯವರು ಏನಿದ್ದಾರೆ, ಅವ್ರ ಅಲೈನ್ ಪಾರ್ಟಿಗಳು, ಅವರು ಇದ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಉತ್ತರ ಕೊಡೋಷ್ಟು ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಎಲ್ಲ ಇದೆ. ಸರ್, ಇವತ್ತು ಏನು ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸಂದರ್ಭ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ BJPಯವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ, ಕೊಟ್ಟಿಲ್ಲ ಅನ್ನೋಂಥದ್ದು ಕೇಳಿಬರ್ತಾ ಇದೆ. ಏನು ಪ್ರತಿಭಟನೆ ಮಾಡ್ತಾರೆ ಅವರು? SC STದು ತಿಳ್ಕೊಳ್ಳಿ, ಏನು ವಿಚಾರ ತಿಳ್ಕೊಂಡು ಆಮೇಲೆ ಅವ್ರು ಮಾತಾಡಲಿ. ಮಾತಾಡೋಕ್ಕೆ, ಪ್ರತಿಭಟನೆ ಮಾಡೋಕ್ಕೆ ನಮ್ದೇನು ಬೇಡ ಅಂತ ಹೇಳೋದಿಲ್ಲ. ಅಲ್ಲ, ಅದೇ ದಿನ ಇಟ್ಕೊಂಡು ಅದಕ್ಕೆ ಇನ್ನೊಂದು ದಿನ ಇಟ್ಕೊಂಡು ಮಾಡಲಿ. ಅವರು ಏನಾದ್ರು ನಮ್ದು ಸರಿ ಇಲ್ಲ ಅನ್ನೋದಾದ್ರೆ ಅವರು ಬೇಕಾದ್ರೆ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅವತ್ತೇ ಏನು ಮಾಡೋಂಥದ್ದು ಏನಿದೆ? ಈ ಒಂದು 100 ಜನ 50 ಜನ MLAಗಳು ಸೇರ್ಕೋಬೋದು, ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು, ಮಾತಾಡ್ಬೋದು. ಮಾತಾಡಲಿ, ನಾವು ಮಾಡಿದೆಲ್ಲ ಕರೆಕ್ಟಾಗಿದ್ದೀವಿ ಅಂತ. AICC ಕಾನೂನು ಘಟಕದ ಸಭೆ ಇತ್ತು, ನೀವು ಕೂಡ ಭಾಗಿಯಾಗಿದ್ರಿ, ಹೇಗಾಯ್ತು? ನಾನು ಕನ್ಕ್ಲೂಡಿಂಗ್ ಭಾಷಣ ನಾನು ಕೇಳೇ ಮಾಡಿಸಿದ್ರು. AICC ಭಾಷಣ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಎವ್ರಿ ಹಾಸ್ಪಿಟಲಲ್ಲಿ ಬ್ಲಡ್ ಬ್ಯಾಂಕ್ ಇರ್ತದೆ. ಆ ಬ್ಲಡ್ ಬ್ಯಾಂಕ್ ಮಾದರಿಲಿ ನೀವು ನಮ್ಮದು ಲೀಗಲ್ ಡಿಪಾರ್ಟ್ಮೆಂಟ್ ಇರಬೇಕು ಅನ್ನೋದೇ ಹೇಳಿದ್ದಾರೆ. ಅಂದರೆ ಎಲ್ಲ ಕಾರ್ಯಕರ್ತರನ್ನ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನನ ಉಳಿಸ್ಲಿಕ್ಕೆ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಗುವಂಥ ಅನ್ಯಾಯಗಳನ್ನು ತಡೆಯಲಿಕ್ಕೆ ನಮ್ಮ ಪಕ್ಷದ ವತಿಯಿಂದ ಈ ಲೀಗಲ್ ಫೆಟರ್ನಿಟಿ ಏನಿದೆ ನೀವೆಲ್ಲ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ದಾರೆ. ಎರಡನೇ ವಿಚಾರ ಏನು ಭಾಳ ಪ್ರಮುಖವಾಗಿ ಅವ್ರು ಹೇಳಿದ್ರು, ಆವತ್ತಿನ ಕಾಲದಲ್ಲಿ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲೂ ಕೂಡ ನಮ್ಮ ಅಡ್ವೊಕೇಟ್ಸ್ ಜವಾಹರ್ಲಾಲ್ ನೆಹರು ಇವರು ಕೂಡ, ನಮ್ಮ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಮತ್ತು ವಲ್ಲಭಾಯ್ ಪಟೇಲ್ ಇವರೆಲ್ಲ ವಕೀಲರಾಗಿದ್ದರು. ಇನ್ನು ಭಾಳ ಎಲ್ಲ ಲೀಗಲ್ ಫೆಟರ್ನಿಟಿ ಆವತ್ತಿನ ಕಾಲದಲ್ಲೂ ಕೂಡ ಈ ದೇಶದ ರಕ್ಷಣೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೂ ಎಲ್ಲ ಹೋರಾಟ ಮಾಡಿದ್ರು ಅನ್ನೋದನ್ನು ಎಲ್ಲರೂ ಕೂಡ ಒಂದೊಳ್ಳೆ ವಿಚಾರವನ್ನು ಅವರು ಗಮನನ ಸೆಳೆದಿದ್ದಾರೆ. ಸೊ ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಷ್ಟು ಜನ ನಮ್ಮ ನಾಯಕರುಗಳಿಗೆ ಗೊತ್ತಿತ್ತು, ಈ ದೊಡ್ಡ ದೊಡ್ಡ ಅವತ್ತಿನ ಕಾಲದ ಬ್ಯಾರಿಸ್ಟರ್ಗಳೆಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಮುನ್ನುಡಿ ಬರೆದ್ರು ಅನ್ನೋದು, ಇದು ಕೂಡ ಭಾಳ ಪ್ರಮುಖವಾದಂಥ ವಿಚಾರ. ಸೊ ಅದನ್ನೇ ನಾನು ಎಲ್ಲರಿಗೂ ಹೇಳಿದೆ. ಇದನ್ನ ಇಲ್ಲಿಗೆ ಮುಗಿಸೋಕ್ಕಾಗಲ್ಲ ಅಭಿಷೇಕ್ ಸಿಂಗ್ ಅವರೇ.
ನೀವು ಇದನ್ನು ಇವತ್ತೇನು ಪ್ರಾರಂಭ ಮಾಡಿದ್ದೀರಿ ಇದು ಅಸೆಂಬ್ಲಿ ಲೆವೆಲಲ್ಲೂ ಕೂಡ ನಿಮ್ಮದು ಯೂನಿಟ್ಟು ಸ್ಥಾಪನೆ ಆಗಲೇಬೇಕು, ಬರೀ ಸ್ಟೇಟ್ ಲೆವೆಲ್ಗಲ್ಲ ಅಂತ ನಾನು ಕೂಡ ಇದನ್ನು ನನ್ನ ಕನ್ಕ್ಲೂಡಿಂಗ್ ಭಾಷಣದಲ್ಲಿ ಈ ವಿಚಾರವನ್ನು ಮಾತಾಡ್ತೀನಿ. ಸರ್, ಇವತ್ತು ಪರಮೇಶ್ವರ್ ಅವ್ರ ಮನೆಯಲ್ಲಿ ಎಲ್ಲ ದಲಿತ ಶಾಸಕರ ಸಭೆ ನಡೀತಾ ಇದೆ, ಮತ್ತೆ ಕೂಗು ಜಾಸ್ತಿ ಆಗ್ತಾ ಇದೆ ಈ ಮೂಲಕ. ಇಲ್ಲ, ಅವರು ನೋಡಿ, ಈಗ ರಿಸರ್ವೇಷನ್, ಇಂಟರ್ನಲ್ ರಿಸರ್ವೇಷನ್ ವಿಚಾರ ನಾವು 100 ಕೋಟಿ ಮೇಲೆ ಖರ್ಚು ಮಾಡಿದ್ದೀವಿ. ಖರ್ಚು ಮಾಡಿ ಈಗಾಗಲೇ ಇಂಟರ್ನಲ್ ರಿಸರ್ವೇಷನ್ನ ಒಂದು ಹಂತಕ್ಕೆ ತಂದಿದ್ದೀವಿ. ಬೆಂಗಳೂರು ಸಿಟಿ ಬಿಟ್ಟರೆ ಎಲ್ಲ ಕಡೆನೂ ಹೆಚ್ಚು ಕಮ್ಮಿ 95, 96, 97% ಎಲ್ಲ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಅವರು ಹೊಂದಾಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕರುಗಳನ್ನ ಕರೆದು ಅವರು ಮಾತಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ. ಬಿಜೆಪಿ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತ ಮಾಡ್ತಾ ಇದೆ. ಅಂದರೆ ಬಿಜೆಪಿಯ ಈ ಮಾಜಿ ಸಂಸದರಿರ್ಬೋದು, ಹಾಲಿ ಸಂಸದರಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರೋದನ್ನು ಅವರು ಹಾಗೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವರು ಬಿಜೆಪಿಯವ್ರ ಕೈಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡೋಕ್ಕಾಗಲಿಲ್ಲ, ಅವ್ರು ಮಾಡಿಬಿಡ್ತಾರಲ್ಲ ಅಂತೇಳಿ ಅವರೊಂದು ಖ್ಯಾತೆ ತೆಗಿತಾ ಇದ್ದಾರೆ ಅಷ್ಟೇ. ನಾವು ವಿ ಆರ್ ಕಮಿಟೆಡ್, ಅದು ನಾವು ಚಿತ್ರದುರ್ಗದಲ್ಲಿ ಹೇಳಿದ್ದೇವೆ. ರೈಟೋ ರಾಂಗೋ ಅದೆಲ್ಲ ಈಗ ಚರ್ಚೆ ಅಲ್ಲ, ಅದೊಂದು ನಾವು ಆ ಸ್ಥಾನ ಆ ಸಮಯ ಎಲ್ಲ ಮೀರಿದೆ. ಅವರವರೇ ಒಂದು ತೀರ್ಮಾನಕ್ಕೆ ಬರೋದಾದ್ರೆ ನಮ್ಮ ಸರ್, ರಾಹುಲ್ ಗಾಂಧಿ ಅವ್ರ ಪ್ರತಿಭಟನೆ ಇದು, ಆ ಪ್ರತಿಭಟನೆ ದಿನ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ ಅವತ್ತೆ. ಬೇರೆ ಅವ್ರದ್ದು ಬೇರೆ ವಿಚಾರ ಇದೆ. ಅವ್ರದ್ದು ಕೇಳಿದ್ರು, ಹಿಂದಿನವರು ಟೈಮ್ ತಗೊಂಡಿದ್ರು, CM ಕರೆದು ಮಾತಾಡಬೇಕು ಅಂತ ಹೇಳಿತ್ತು. ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕರೆದು ಮಾತಾಡಿದ್ದಾರೆ. ಅವ್ರನ್ನೊಂದು ನೋಡೋಣ ಅದನ್ನು ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು.